ಖಾಸಗಿ ಅಥವಾ ಆಪ್ತ ಕ್ಷಣಗಳ ಫೋಟೋ ವಿಡಿಯೋಗಳನ್ನು ಅನುಮತಿ ಇಲ್ಲದೆ ಹಂಚಿಕೆ ಮಾಡಿದ್ರೆ ಕಠಿಣ ಕ್ರಮ ಜರುಗಿಸುವ ಸಂಬಂಧ ಡಿಜಿಪಿ ಎಂಎ ಸಲೀಂ ಹೊಸ ಮಾರ್ಗಸೂಚಿ ಹೊರಡಿಸಿದ್ದಾರೆ. ವೆಂಜ್ ಫೋನ್ ಬ್ಲ್ಯಾಕ್ಮೇಲ್ ಮಾಡುವ ಪ್ರಕರಣಗಳಲ್ಲಿ ತಕ್ಷಣ ಎಫ್ಐಆರ್ ದಾಖಲಿಸಬೇಕು ಅಂತ ರಾಜ್ಯದ ಎಲ್ಲ ಪೊಲೀಸ್ ಠಾಣೆಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ದಾರೆ. ಇಂತಹ ಪ್ರಕರಣಗಳಲ್ಲಿ ಕೆಲ ಪೊಲೀಸ್ ಠಾಣೆಗಳು ದೂರು ದಾಖಲಿಸಲು ನಿರಾಕರಿಸ್ತಾ ಇರೋದು ಅಥವಾ ಅನಗತ್ಯ ವಿಳಂಬ ಮಾಡ್ತಾ ಇರೋದು ಗಮನಕ್ಕೆ ಬಂದಿದೆ. ಕೆಲವು ಸಂದರ್ಭಗಳಲ್ಲಿ ಸಂತ್ರಸ್ತರು ಆರಂಭದಲ್ಲಿ ಫೋಟೋ ಅಥವಾ ವಿಡಿಯೋ ಚಿತ್ರೀಕರಣಕ್ಕೆ ಒಪ್ಪಿಗೆ ನೀಡಿದ್ರು ಎಂಬ ಕಾರಣ ಮುಂದಿಟ್ಟು ದೂರುಗಳನ್ನು ತಿರಸ್ಕರಿಸಲಾಗ್ತಾ ಇದೆ. ಇನ್ಮುಂದೆ ತಕ್ಷಣ ಎಫ್ಐಆರ್ ದಾಖಲಿಸಿ ಕ್ರಮ ತೆಗೆದುಕೊಳ್ಳಬೇಕು ಅಂತ ಡಿಜಿಪಿ ಎಂಎ ಸಲೀಂ ಸೂಚನೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಶಾಸಕ ಎಚ್.ಸಿ. ಮಹದೇವಪ್ಪ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದ್ದು, ಬೆಂಗಳೂರು ನಿವಾಸಿ ಮನೋರಂಜನ್ ಎಂಬುವವರು ಈ ಸಂಬಂಧ ರಾಜ್ಯಪಾಲರಿಗೆ ದೂರು ಸಲ್ಲಿಸಿದ್ದಾರೆ. ಮಹದೇವಪ್ಪ ಸಚಿವರಾಗಿದ್ದ ಅವಧಿಯಲ್ಲಿ ಸಾಮಾಜಿಕ ಕಲ್ಯಾಣ ಇಲಾಖೆಯಡಿ ಕಾರ್ಯನಿರ್ವಹಿಸುವ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಹಾಗೂ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಟೆಂಡರ್ ಪ್ರಕ್ರಿಯೆಯಲ್ಲಿ ಅಕ್ರಮ ಎಸಗಿದ್ದಾರೆ ಅಂತ ಆರೋಪಿಸಿದ್ದಾರೆ. ನಕಲಿ ದಾಖಲೆಗಳ ಸೃಷ್ಟಿ ಹಾಗೂ ಅಧಿಕಾರ ದುರುಪಯೋಗ ನಡೆದಿದೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಅಲ್ಲದೆ ಹಲವು ಟೆಂಡರ್ಗಳನ್ನು ನಿರ್ದಿಷ್ಟ ವ್ಯಕ್ತಿಗಳು ಮತ್ತು ಸಂಸ್ಥೆಗಳಿಗೆ ಅನುಕೂಲವಾಗುವಂತೆ ಮಂಜೂರು ಮಾಡಲಾಗಿದೆ ಅಂತ ಆರೋಪಿಸಲಾಗಿದೆ. ಸಂಸ್ಥೆಗಳು ನಕಲಿ, ತಿರುಚಿದ ಹಾಗೂ ನಕಲಿ ಅನುಭವ ಪ್ರಮಾಣ ಪತ್ರಗಳು, ಯೋಜನೆ ಪೂರ್ಣಗೊಳಿಸಿದ ದಾಖಲೆಗಳು ಮತ್ತು ಇತರೆ ಪೂರಕ ಮಾಹಿತಿ ನೀಡಿ ಟೆಂಡರ್ ಅರ್ಹತೆ ಪಡೆದಿವೆ ಅಂತಲೂ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಜಮೀರ್ ಅಹಮದ್ಗೆ ಸಚಿವ ಸ್ಥಾನ ನೀಡಬೇಕು ಅಂತ ರಾಜ್ಯದಾದ್ಯಂತ ಬೆಂಬಲಿಗರು ಆಗ್ರಹಿಸ್ತಾ ಇದ್ದಾರೆ. ಪ್ರತಿಭಟನೆ, ದೇವಸ್ಥಾನದಲ್ಲಿ ಪ್ರಾರ್ಥನೆ ಹಾಗೂ ಮಸೀದಿಯಲ್ಲಿ ನಮಾಜ್ ಮಾಡಿ ಸಚಿವ ಸ್ಥಾನಕ್ಕೆ ಆಗ್ರಹಿಸಿದರು. ಇದೀಗ ವಿಜಯನಗರ ರೈತರು ರಕ್ತದಲ್ಲಿ ಪತ್ರ ಬರೆದು ಒತ್ತಾಯಿಸಿದ್ದಾರೆ. ಈರುಳ್ಳಿ ಬೆಳೆಗಾರರ ಸಂಘದ ಅಧ್ಯಕ್ಷ ಸಿದ್ದೇಶ್ ಉತ್ತಂಗಿ ಎಂಬುವವರು ರಕ್ತದಲ್ಲಿ ಕಾಂಗ್ರೆಸ್ನ ವರಿಷ್ಠರಿಗೆ ಸಿಎಂ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯಗೆ ಪತ್ರ ಬರೆದಿದ್ದಾರೆ. ಅಲ್ಲದೆ ಜಮೀರ್ ರೈತರ ಪರ ಹಲವು ಕೆಲಸ ಮಾಡಿದ್ದಾರೆ ಅಂತ ಉಲ್ಲೇಖಿಸಿ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಮಂತ್ರಿಗಿರಿಗಾಗಿ ಶಾಸಕರ ಲಾಬಿ ಶುರುವಾಗಿದೆ. ಬೆಂಬಲಿಗರ ಮೂಲಕ ಶಾಸಕರು ಸಚಿವ ಸ್ಥಾನಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಕಾಂಗ್ರೆಸ್ ಶಾಸಕ ಎಚ್.ಆರ್. ಗವಿಯಪ್ಪಗೆ ಸಚಿವ ಸ್ಥಾನ ನೀಡಬೇಕು ಅಂತ ಒತ್ತಾಯಿಸಿ ಅಭಿಮಾನಿಗಳು ಹೊಸಪೇಟೆ ಪಟ್ಟಣದ ಶ್ರೀ ಜಂಬುನಾಥೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಪಂಚಾಮೃತ ಅಭಿಷೇಕ ಮಾಡಿಸಿ 101 ತೆಂಗಿನಕಾಯಿ ಒಡೆದು ಗವಿಯಪ್ಪ ಅಭಿಮಾನಿಗಳು ಗವಿಯಪ್ಪನವರು ಹಿರಿಯರು, ಅವರಿಗೆ ಸಚಿವ ಸ್ಥಾನ ನೀಡಬೇಕು, ವಿಜಯನಗರ ಜಿಲ್ಲೆಗೆ ಸ್ಥಳೀಯವಾಗಿ ಸಚಿವ ಸ್ಥಾನ ನೀಡಬೇಕು ಅಂತ ಆಗ್ರಹಿಸಿದರು. ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿರುವ ಶಾಸಕ ಜಮೀರ್ ಅಹಮದ್ ಖಾನ್ ಇಂದು ಸದಾಶಿವನಗರದಲ್ಲಿರುವ ಡಿಕೆ ಸುರೇಶ್ ನಿವಾಸಕ್ಕೆ ಭೇಟಿ ನೀಡಿದರು. ಡಿಕೆ ಸುರೇಶ್ ಭೇಟಿಯಾಗಿ ಜಮೀರ್ ಕೆಲ ಚರ್ಚೆ ನಡೆಸಿದ್ದಾರೆ. ಸುರೇಶ್ ಭೇಟಿಯ ನಂತರ ಮಾತನಾಡಿದ ಜಮೀರ್, ಏನು ಚರ್ಚೆ ಇಲ್ಲ, ನಾವು ಸ್ನೇಹಿತರು, ತಿಂಗಳಿಗೆ 4 ಬಾರಿ ಭೇಟಿಯಾಗ್ತೇವೆ. ಆದರೆ ನಮ್ಮದು ಹೈಕಮಾಂಡ್ ಪಕ್ಷ, ಎಲ್ಲವನ್ನೂ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಮೊದಲನೇ ಪಟ್ಟಿಯಲ್ಲಿ ಬರುತ್ತೆ ಅಂತ ನಿರೀಕ್ಷೆಯಲ್ಲಿದ್ದೆ, ಬರಲಿಲ್ಲ. 2ನೇ ಪಟ್ಟಿಯಲ್ಲಿ ಬರಬಹುದು ಅಂತ ನಿರೀಕ್ಷೆ ಇದೆ, ಬರದಿದ್ರೂ ಬೇಜಾರಿಲ್ಲ ಅಂತ ಹೇಳಿದರು. ನಾನು ಸುರೇಶ್ ಅವರಿಗೆ ಮೊದಲೇ ಬಾರಿ ಏನು ಭೇಟಿ ಮಾಡ್ತಾರೆ. ಬೆಂಗಳೂರಲ್ಲಿ ನಾನು ಕ್ವಾರ್ಟರ್ಸ್ ಅಲ್ಲಿ ಇದ್ರೆ ಅವ್ರು ಬರ್ತಾರೆ, ಅವ್ರು ಯಾವಾಗ ಇಲ್ಲಿದ್ರೆ ಅವ್ರ ಮನೆಗೆ ಬಂದು ಭೇಟಿ ಮಾಡಿದ್ರು. ನಾವು ಇರೋದು ಸಹಜ. ತಿಂಗಳಿಗೆ 4 ಸತಿ ಭೇಟಿ ಮಾಡ್ತೀವಿ ನಾವು. ಎಷ್ಟು? 4 ಸತಿ. ತಿಂಗಳಿಗೆ 4 ಸತಿ. ನೀವು ನೋಡಿರ್ಬೋದು ಬಹಳ ಸತಿ. ನನ್ನ ಫೋನ್ ಮಾಡ್ತಾರೆ, ಅವ್ರು ಕ್ವಾರ್ಟರ್ಸ್ ಅಲ್ಲಿ ಇದ್ರೆ ಕ್ವಾರ್ಟರ್ಸ್ಗೆ ಬರ್ತಾರೆ. ಇಲ್ಲ ನಾನು ಇವ್ರ ಮನೆ ಹೇಳಿದ್ರೆ ನಾನು ಬರ್ತೀನಿ. ಮಾಮೂಲಿ ನಮಗೆ ಇವತ್ತಿಂದ ಇಲ್ಲ, ನಾವು ವರ್ಷದಿಂದ ಇರೋದು ನಾವು. ಏನು ಚರ್ಚೆ ಇಲ್ಲ ಸರ್, ನಾವು ಇಬ್ರು ಸ್ನೇಹಿತರು. ಪದೇ ಪದೇ ಅವಾಗ ಹೇಳ್ತಾನೆ ಇರ್ತೀವಿ, ನಮ್ಮ ಪಕ್ಷ ಹೈಕಮಾಂಡ್ ಏನು ನಿರ್ಧಾರ ಮಾಡಿದ್ರೆ ಅದಕ್ಕೆ ಬದ್ಧ ಅಂತ. ಫಸ್ಟ್ ಲಿಸ್ಟಲ್ಲಿ ಮಾಡ್ತಾರಂತ ನಿರೀಕ್ಷೆ ಇಟ್ಕೊಂಡಿದೆ, ಸೆಕೆಂಡ್ ಲಿಸ್ಟಲ್ಲೂ ಮಾಡ್ತೀನಿ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಮಾಡಿಲ್ಲ ಅಂದ್ರೂ ನನಗೇನು ಸಮಸ್ಯೆ ಇಲ್ಲ. ನನಗೆ ಪ್ರೊಟೆಸ್ಟ್ ಅಂತ ಅಭಿಮಾನಿಗಳು ಮಾಡ್ತಾರೆ, ನಾನು ಮಾಡ್ತೀನಿ. ಈಗ ನಾನು ಕೇಳ್ತಾ ಇದ್ದೀನಿ, ನಾನು ಮಂತ್ರಿ ಮಾಡಿ ಅಂತ ಮತ್ತೆ ಕೇಳ್ತಾ ಇದ್ದೀನಿ. ಅಭಿಮಾನಿಗಳು ಎಲ್ಲದರಲ್ಲೂ ಸಹಜ. ಅದು ಅವರವ್ರ ಅಭಿಮಾನಿಗಳು ಅವ್ರ ಲೀಡ್ನ ಮಂತ್ರಿ ಮಾಡೋಂತ ಕೇಳೋದಂಥದ್ದು ಎಲ್ಲ ಕಡೆ ಸಹಜ. ಕೇಳ್ತಾರೆ, ಅದು ನನಗೂ ಕೇಳ್ತಾರೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಕ್ಕೆ ಅಭಿಮಾನಿಯೋರ್ವ ಯಾದಗಿರಿಯಿಂದ ಬೆಂಗಳೂರು ಪಾದಯಾತ್ರೆ ನಡೆಸುತ್ತಿದ್ದಾರೆ. ಯಾದಗಿರಿ ಜಿಲ್ಲೆ ಸುರಪುರ ಮೂಲದ ರಾಮನಗೌಡ ಮಾಲಿ ಪಾಟೀಲ್ ಎಂಬುವವರು ಡಿಕೆ ಶಿವಕುಮಾರ್ ಸಿಎಂ ಆಗೋ ಕನಸು ಕಂಡಿದ್ರು. ಇದೀಗ ಅದು ನೆರವೇರಿದ್ದು ಪಾದಯಾತ್ರೆಯ ಮೂಲಕ ಬೆಂಗಳೂರಿಗೆ ಕಾಲ್ನಡಿಗೆಯಲ್ಲಿ ಪ್ರಯಾಣ ಆರಂಭಿಸಿದ್ದಾರೆ. ಸದ್ಯ ರಾಮನಗೌಡ ಮಾಲಿ ಪಾಟೀಲ್ ರಾಯಚೂರು ಜಿಲ್ಲೆಯ ಸಿಂಧನೂರು ತಲುಪಿದ್ದು ಪಾದಯಾತ್ರೆಯ ಮೂಲಕ ಬೆಂಗಳೂರು ತಲುಪಿ ಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗೋ ಬಯಕೆ ಹೊಂದಿದ್ದಾರೆ.
ನಾಳೆ ವಿಧಾನ ಪರಿಷತ್ ಚುನಾವಣೆಗೆ ಮತದಾನ ನಡೆಯಲಿದೆ. ಒಂದೊಂದು ಮತಕ್ಕಾಗಿ ರಾಜಕೀಯ ಪಕ್ಷಗಳ ನಡುವೆ ಪೈಪೋಟಿ ಏರ್ಪಟ್ಟಿದೆ. ಈ ಹಿನ್ನೆಲೆ ಸುಗಮ ಮತದಾನಕ್ಕಾಗಿ ವಿಧಾನಸಭಾ ಸಚಿವಾಲಯ ತಯಾರಿ ನಡೆಸಿಕೊಂಡಿದ್ದು ಮತದಾನಕ್ಕೆ ಪೂರಕ ವ್ಯವಸ್ಥೆ ಕಲ್ಪಿಸ್ತಾ ಇದೆ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4ರವರೆಗೆ ವಿಧಾನಸೌಧದ ಕೊಠಡಿ ಸಂಖ್ಯೆ 106ರಲ್ಲಿ ಮತದಾನ ನಡೆಯಲಿದೆ. ವಿಧಾನಸೌಧದ ಮೊದಲ ಮಹಡಿಯ ಸಭಾಂಗಣದ ವ್ಯಾಪ್ತಿಯಲ್ಲಿ ಮಾತ್ರ ನಿಲ್ಲಲು ಅವಕಾಶ ಇದೆ. ಯಾವುದೇ ಅಹಿತಕರ ಘಟನೆ ಹಾಗೂ ಚುನಾವಣೆಯಲ್ಲಿ ಗೊಂದಲಕ್ಕೆ ಅವಕಾಶ ಇಲ್ಲದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ. ಮತದಾನದ ಬಳಿಕ 4 ಗಂಟೆಯ ನಂತರ ನಡೆಯಲಿರುವ ಮತ ಎಣಿಕೆ ಕಾರ್ಯವೂ ಕೂಡ ನಡೆಯುತ್ತೆ. ಪರಿಷತ್ ಚುನಾವಣೆಗೆ ಜೆಡಿಎಸ್ ಕಾಂಗ್ರೆಸ್ ಶಾಸಕರನ್ನ ಸೆಳೆಯಲು ಆಪರೇಷನ್ ನಡೆಸ್ತಾ ಇದೆ ಎಂಬ ಆರೋಪಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸ್ಪಷ್ಟನೆ ನೀಡಿದ್ದಾರೆ. ಜೆಡಿಎಸ್ ಪಕ್ಷ ಇಂಥ ಯಾವುದೇ ಆಪರೇಷನ್ ನಡೆಸ್ತಾ ಇಲ್ಲ. ಸರ್ಕಾರ ಅವರ ಕೈಯಲ್ಲಿದೆ. ಮ್ಯಾನ್ ಪವರ್, ಮಜಲ್ ಪವರ್, ಹಣದ ಪವರ್ ಎಲ್ಲ ಇಟ್ಕೊಂಡವ್ರೆ. ಅವರ ಮುಂದೆ ನಾವು ಫೈಟ್ ಮಾಡೋಕ್ಕಾಗುತ್ತಾ ಅಂತ ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ. ಅಲ್ಲದೆ ಜೆಡಿಎಸ್ ತನ್ನ ಪಕ್ಷದ ಮತಗಳು ಚೆಲ್ಲಾಪಿಲ್ಲಿ ಆಗಬಾರದು ಅಂತ ಒಟ್ಟಾಗಿರಬೇಕು ಎಂಬ ಉದ್ದೇಶದಿಂದಲೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ. ಗೆಲ್ಲುವ ಉದ್ದೇಶದಿಂದ ಕುತಂತ್ರದ ಮಾರ್ಗ ಅನುಸರಿಸುವ ಪ್ರಶ್ನೆಯೇ ಇಲ್ಲ. ನಮ್ಮ ಅಭ್ಯರ್ಥಿ ಆತ್ಮಸಾಕ್ಷಿ ಮತವನ್ನ ನೀಡುವಂತೆ ಮನವಿ ಮಾಡಿದ್ದಾರೆ. ಅಲ್ಲದೆ ಸಪ್ಲೈಯರ್ಸ್ ಮತಗಳ ಬೆಂಬಲಕ್ಕೆ ಬಿಜೆಪಿ ನಾಯಕರಿಗೆ ಮನವಿ ಮಾಡಲಾಗಿದೆ. ಇದು ನಮ್ಮ ಮತಗಳನ್ನು ಭದ್ರವಾಗಿ ಇಟ್ಟುಕೊಳ್ಳುವ ಸಲುವಾಗಿ ಮಾಡಿದ ಪ್ರಯತ್ನ ಅಷ್ಟೇ ಅಂತ ಹೇಳಿದರು. ನಾವು ಏನು ಆಪರೇಷನ್ ಮಾಡೋದ? ನಮ್ಮದು ಒಂದು ಸಣ್ಣ ಪಕ್ಷ. ನಮ್ಮ ಪಕ್ಷದಲ್ಲಿ ಏನಿದೆ ಮಾಡೋಕ್ಕೆ ನಮಗೆ? ನಮ್ಮ ಕೈಯಲ್ಲಿ ತಾನೇ ಏನಾಗ್ತದೆ? ಸರ್ಕಾರ ಅವ್ರ ಕೈಲಿದೆ. ಮ್ಯಾನ್ ಪವರು, ಮಸಲ್ ಪವರು, ಹಣದ ಪವರು ಎಲ್ಲ ಇಟ್ಕೊಂಡವ್ರೆ. ಅವ್ರ ಮುಂದೆ ನಾವು ಫೈಟ್ ಮಾಡೋಕ್ಕಾಗುತ್ತಾ? ನಾವು ನಮ್ಮ ಪಕ್ಷದ ಮತಗಳು ಚೆಲ್ಲಾಪಿಲ್ಲಿ ಆಗಬಾರ್ದು, ನಮ್ಮ ಪಕ್ಷದ ಮತ ಒಟ್ಟಾಗಿರಬೇಕು ಅನ್ನೋದಕ್ಕೆ ಕ್ಯಾಂಡಿಡೇಟ್ ಹಾಕಿದ್ದೀವಿ. ನಾವೇನು ಗೆದ್ದೇ ಬಿಡಬೇಕು ಏನಾದರೂ ಮಾಡಿ ಕುತಂತ್ರದ ಮುಖಾಂತರ ಅನ್ನೋ ಪ್ರಶ್ನೆ ಇಲ್ಲ. ಈಗ ನಮ್ಮ ಅಭ್ಯರ್ಥಿ ಅರ್ಜಿ ಹಾಕಬೇಕಾದ್ರೆ ಹೇಳಿದ್ದಾರೆ ಆತ್ಮಸಾಕ್ಷಿ ಮತ ಕೊಡಿ ಅಂತ ಕೇಳಿದ್ದಾರೆ. ಇದು ಹೊರತುಪಡಿಸಿ ಏನಿದೆ? ಇವತ್ತು ನಮ್ಮ ಜೊತೆಗೆ ಬಿ ಜೆ ಪಿ ಪಕ್ಷದ ಸರ್ಪ್ಲೇಸ್ ಓಟಿದೆ. ಆ ಓಟಿಗೆ ಬಿ ಜೆ ಪಿ ನಾಯಕರಿಗೆ ಮನವಿ ಮಾಡಿದ್ದೇವೆ. ನಾವು ನಮ್ಮ ಓಟನ್ನು ಭದ್ರವಾಗಿ ಇಟ್ಕೋಬೇಕು ಅನ್ನೋದಕ್ಕೋಸ್ಕರ ಮಾಡಿದ್ದೀವಿ. ಇನಾಮು ರದ್ದತಿಗೆ ಲಂಚ ಸ್ವೀಕರಿಸುವ ವೇಳೆ ತಾಯಿ ಮಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಸಿರುಗುಪ್ಪ ತಾಲೂಕು ತಹಶೀಲ್ದಾರ್ ಕಚೇರಿಯಲ್ಲಿ ಪ್ರಥಮ ದರ್ಜೆ ಸಹಾಯಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದ ಸುವರ್ಣ ಜಮೀನಿನ ಪಟ್ಟ ಮಾಡಿಕೊಡಲು 1,10,000 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ಈ ಬಗ್ಗೆ ಬೈರಾಪುರ ಗ್ರಾಮದ ಗೋವಿಂದ ಲೋಕಾಯುಕ್ತಕ್ಕೆ ದೂರು ನೀಡಿದ್ರು. ಇದೀಗ ಮಗನ ಮೂಲಕ ಹಣ ಪಡೀತಾ ಇದ್ದ ಎಫ್ಡಿಎ ಸುವರ್ಣ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಸಮೀಪದ ಗಡಿಕಲ್ಲಿನ ಗೋವುಗಳ ಕಳ್ಳತನಕ್ಕೆ ಯತ್ನಿಸಿದ 2 ಆರೋಪಿಗಳನ್ನು ತೀರ್ಥಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಶಿವಮೊಗ್ಗ ಟಿಪ್ಪುನಗರದ ರೋಷನ್ ಬೇಗ್, ಅಣ್ಣಾನಗರದ ಇಮ್ರಾನ್ ಬಂಧಿತರು. 4 ಲಕ್ಷ ರೂಪಾಯಿ ಮೌಲ್ಯದ ಎರ್ಟಿಗಾ ಕಾರನ್ನು ವಶಕ್ಕೆ ಪಡೆಯಲಾಗಿದ್ದು ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಈ ಭಾಗದಲ್ಲಿ ಪದೇ ಪದೇ ಗೋವುಗಳ ಕಳ್ಳತನ ಆಗ್ತಾ ಇದ್ದ ಕುರಿತು ಸಾಕಷ್ಟು ದೂರು ದಾಖಲಾಗಿದ್ವು. ಈ ಹಿನ್ನೆಲೆ ತೀರ್ಥಹಳ್ಳಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಇಮ್ರಾನ್ ಬೇಗ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿ ಆರೋಪಿಗಳ ಹೆಡೆಮುರಿ ಕಟ್ಟಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.